ನವರಾತ್ರಿಯ 8ನೇ ದಿನವನ್ನು ಮಹಾಗೌರಿ ದೇವಿಗೆ ಅರ್ಪಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಪಾರ್ವತಿದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದಳು. ಹಲವು ವರ್ಷಗಳ ತಪಸ್ಸಿನಿಂದ ಅವಳ ದೇಹ ಧೂಳಿನಿಂದ ಕಪ್ಪಾಗಿ ಬದಲಾಯಿತು. ಶಿವನು ಅವಳ ತಪಸ್ಸಿನಿಂದ ಸಂತೋಷಗೊಂಡು ಗಂಗೆಯ ಜಲವನ್ನು ಅವಳ ಮೇಲೆ ಸುರಿಸಿದನು. ಆ ಸಮಯದಲ್ಲಿ ಪಾರ್ವತಿಯ ದೇಹವು ಮುತ್ತಿನಂತೆ ಹೊಳೆಯುವ ಶುದ್ಧ ಶ್ವೇತ, ಬಿಳಿ ಬಣ್ಣಕ್ಕೆ ಮಾರ್ಪಟ್ಟಿತು. ಆ ರೂಪವೇ ಮಹಾಗೌರಿ. ಮಹಾಗೌರಿ ದೇವಿ 8 ವರ್ಷದ ಬಾಲಿಕೆಯಂತೆ ಕಂಗೊಳಿಸುತ್ತಾಳೆ. ಅವಳು 4 ಕೈಗಳನ್ನು ಹೊಂದಿದ್ದು, ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಡಮರು, ಉಳಿದ 2 ಕೈಗಳಲ್ಲಿ ಆಶೀರ್ವಾದ ಮತ್ತು ಅಭಯದ ಮುದ್ರೆ ಇರುತ್ತದೆ. ಅವಳು ಎಮ್ಮೆ, ವೃಷಭ ಮೇಲೆ ಸವಾರಿಯಾಗಿರುತ್ತಾಳೆ. ಮಹಾಗೌರಿಯ ಆರಾಧನೆಯಿಂದ ಭಕ್ತರಿಗೆ ಶುದ್ಧತೆ, ಶಾಂತಿ, ಐಶ್ವರ್ಯ, ಸಂತೋಷ ಮತ್ತು ಕಲ್ಯಾಣ ದೊರೆಯುತ್ತದೆ. ವಿಶೇಷವಾಗಿ ಈ ದಿನ ಕನ್ಯಾಪೂಜೆ ಅಂದ್ರೆ ಬಾಲಕಿಯರನ್ನು ಪೂಜಿಸುವ ಸಂಪ್ರದಾಯ ನಡೆಯುತ್ತದೆ. ನವರಾತ್ರಿಯ 8ನೇ ದಿನದಲ್ಲಿ ಗುಲಾಬಿ ಅಥವಾ ಬಿಳಿ ಬಣ್ಣದ ವಸ್ತ್ರ ಧರಿಸಿ ಮಹಾಗೌರಿ ದೇವಿಯ ಆರಾಧನೆ ಮಾಡಲಾಗುತ್ತದೆ. ಈ ದಿನ ಪ್ರಾರ್ಥನೆ ಮಾಡಿದರೆ ಪಾಪವಿನಾಶ, ಮನಸ್ಸಿನ ಶುದ್ಧತೆ ಮತ್ತು ವೈವಾಹಿಕ ಸೌಖ್ಯ ದೊರೆಯುತ್ತದೆ.